ಪಾಠ 14 ಯಾರು ಹೆಚ್ಚು? ಅಭ್ಯಾಸ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದ ತುಂಬಿರಿ. ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರೋ? ಜೀವಿಗಳು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ಮಳೆ, ಗಾಳಿ, ಕಳ್ಳರು, ಶತ್ರುಗಳಿಂದ ರಕ್ಷಣೆ ನೀಡುತ್ತೇನೆ. ಗೆಳೆಯರೇ, ತುಂಬಿದ ಕೊಡ ತುಳುಕುವುದಿಲ್ಲ. ಈ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. ಸ್ನಾನ, ಜಳಕ, ಗಾಳಿ, ವಾಯು, ಮನೆ, ಗೃಹ, ಸ್ನೇಹಿತ, ಗೆಳೆಯ. ಈ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಸಂತೋಷ, ದುಃಖ, ಸತ್ಯ, ಅಸತ್ಯ, ಸಮಾನ, ಅಸಮಾನ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಶುಭಾಶಯ. ನಾನು ನನ್ನ ಗೆಳೆಯನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದೆನು. ಹೊಸ ಬಟ್ಟೆ. ಅಪ್ಪ ನನಗೆ ಹಬ್ಬಕ್ಕೆ ಹೊಸ ಬಟ್ಟೆ ಕೊಡಿಸಿದರು. ಕರ್ತವ್ಯ. ಪ್ರಜೆಗಳು ತಮ್ಮ ಕರ್ತವ್ಯವನ್ನು ಮರೆಯಬಾರದು. ರಕ್ಷಣೆ. ದೇಶದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಮಾತುಗಳನ್ನು ಯಾರು ಹೇಳಿದರೂ ಬರೆಯಿರಿ. ಇದಕ್ಕೆ ಕಾರಣ ಯಾರು ಗೊತ್ತೇ? ಈ ಮಾತನ್ನು ನೀರು ಹೇಳಿತು. ನಾನಿಲ್ಲದಿದ್ದರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ ಗೊತ್ತಾ? ಈ ಮಾತನ್ನು ಆಹಾರ ಹೇಳಿತು. ಜೀವಿಗಳಿಗೆ ಅರೆಕ್ಷಣ ಉಸಿರಾಟ ನಿಂತರೆ ಏನಾಗುತ್ತದೆ? ಈ ಮಾತನ್ನು ಗಾಳಿ ಹೇಳಿತು. ಒಂದು ವಾಕ್ಯ. ಊರಿನ ಜನರು ಮನೆಗಳನ್ನು ಹೇಗೆ ಶೃಂಗಾರ ಮಾಡಿದ್ದರು? ಊರಿನ ಜನರು ಮನೆಗಳನ್ನು ಹೂವಿನಿಂದ ಶೃಂಗಾರ ಮಾಡಿದ್ದರು. ಎಲ್ಲವೂ ಎಲ್ಲಿ ಸಭೆ ಸೇರಿದವು? ಎಲ್ಲವೂ ಊರಿನ ಚಾವಡಿಯಲ್ಲಿ ಸಭೆ ಸೇರಿದವು. ಪುಟ್ಟ ಮಕ್ಕಳು ಎಲ್ಲಿ ಆಡುತ್ತಿದ್ದವು? ಪುಟ್ಟ ಮಕ್ಕಳು ಅಂಗಳದಲ್ಲಿ ಆಡುತ್ತಿದ್ದವು. ಜೀವಿಗಳು ಉಸಿರಾಡಲು ಏನು ಬೇಕು? ಜೀವಿಗಳು ಉಸಿರಾಡಲು ಗಾಳಿ ಬೇಕು. 2-3 ವಾಕ್ಯ. ವಿದ್ಯೆ ನುಡಿದ ಹಿತವಚನವೇನು? ವಿದ್ಯೆ ನುಡಿದ ಹಿತವಚನ. ಗೆಳೆಯರೇ, ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಮಾತನ್ನು ನೀವೆಲ್ಲ ಕೇಳಿದ್ದೀರಲ್ಲ. ಅಂತೆಯೇ ಎಲ್ಲರೂ ವಿದ್ಯಾವಂತರಾಗಬೇಕು. ಆಗ ನಮ್ಮ ಬಾಯಿಂದ ಯಾವುದೇ ಅಹಂಕಾರದ ಮಾತುಗಳು ತುಳುಕಲಾರವು. ಆದ್ದರಿಂದ ನಾನು ಹೇಳುವುದು ಒಂದೇ. ಎಲ್ಲರೂ ವಿದ್ಯಾವಂತರಾಗೋಣ. ಸಮಾನತೆಯಿಂದ ಬದುಕೋಣ. ಪ್ರಶ್ನೆ 2. ಗುರುಪುರ ಹೇಗೆ ಶೋಭಿಸುತ್ತಿತ್ತು? ಗುರುಪುರದಲ್ಲಿ ಅಂದು ಹಬ್ಬದ ದಿನ. ಮಳೆ ಬೆಳೆ ಉತ್ತಮವಾಗಿ ಆಗಿದ್ದುದರಿಂದ ಎಲ್ಲರ ಮೊಗದಲ್ಲಿ ಸಂತೃಪ್ತಿ ತುಂಬಿತ್ತು. ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದರು. ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. ಘಮಘಮ ಪರಿಮಳ ಎಲ್ಲೆಡೆ ಹರಡಿತ್ತು. ಈ ಪಾಠದಿಂದ ಮಾದರಿಯಂತೆ ಜೋಡಿ ಪದಗಳನ್ನು ಹುಡುಕಿ ಬರೆಯಿರಿ. ಮಳೆ, ಬೆಳೆ, ತಳಿರು, ತೋರಣ, ರೋಗ, ರುಜಿನ, ದವಸ, ಧಾನ್ಯ, ಗಿಡ, ಮರ. ಕೊಟ್ಟಿರುವ ಪದಗಳನ್ನು ಉಚ್ಚರಿಸುತ್ತಾ ನಕಲು ಮಾಡಿರಿ. ಬಣ್ಣ ಬಣ್ಣದ, ಬಗೆ ಬಗೆಯ, ಘಮ ಘಮ, ಪುಟ್ಟ ಪುಟ್ಟ. ಭಾಷಾ ಚಟುವಟಿಕೆ. ಸಂಬಂಧ ಸೂಚಕ ಪದಗಳನ್ನು ಬರೆಯಿರಿ. ಅಪ್ಪ, ಅಮ್ಮ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಅಣ್ಣ, ಅಕ್ಕ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.